ಅಕ್ರಮ ಕಟ್ಟಡ ನಿರ್ಮಾಣ ಮಾಡೋದು ಅಪರಾಧ ಅಂತ ಕಾನೂನು ಹೇಳುತ್ತೆ. ಆದ್ರೆ ಅದೇ ಕಾನೂನು ಮಾಡಿದ ಸರ್ಕಾರವೇ ಈಗ ತಪ್ಪು ಮಾಡಿದವರನ್ನ ಒಪ್ಪಿಕೊಳ್ಳೋಕೆ ರೆಡಿಯಾಗಿದೆ. ಸರ್ಕಾರದ ಈ ನಿರ್ಧಾರದ ಹಿಂದೆ ಏನೆಲ್ಲ ಹುನ್ನಾರವಿದೆ ಅಂತ ಹುಡುಕೋಕೆ ನಿಂತಾಗ ನಿಜಕ್ಕೂ ಕೆಲ ಆಘಾತಕಾರಿ ಸಂಗತಿಗಳು ಬಯಲಾದವು. ಅವು ಏನು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ, ನೋಡಿ. ಸರ್ಕಾರ ಅಕ್ರಮ ಎಸಗಿದ ಕಳ್ಳರ ತಪ್ಪನ್ನ ಮಾಫಿ ಮಾಡಲು ಹೊರಟಿದೆ. ಹಾಗಾಗಿ ಅಕ್ರಮ ನಡೆಸಿದ ಲಕ್ಷಾಂತರ ಜನ ತಮ್ಮ ಅಕ್ರಮ ಕಟ್ಟಡಗಳ ದಾಖಲೆಗಳನ್ನ ಕಾನೂನುಬದ್ಧಗೊಳಿಸುವ ಯೋಜನೆ ಜಾರಿಯಾಗಲಿ ಅಂತ ತುದಿಗಾಲ ಮೇಲೆ ನಿಂತಿದ್ದಾರೆ. ಅಷ್ಟಕ್ಕೂ ಅಕ್ರಮ ಕಟ್ಟಡಗಳ ಸೃಷ್ಟಿಗೆ ಅವಕಾಶ ನೀಡಿದ್ದೇ ಮಹಾಪರಾಧ. ಬೆಂಗಳೂರನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕಾಲಕಾಲಕ್ಕೆ ಅನುಮತಿ ಪತ್ರಗಳನ್ನ ಕೊಡಬೇಕಾಗತ್ತೆ. ಇಂಜಿನಿಯರ್ಗಳು ಪ್ರತಿ ಹಂತದಲ್ಲೂ ಪರಿಶೀಲನೆ ನಡೆಸಿ ಬೈಲಾ ಪ್ರಕಾರ ಕಟ್ಟಡ ಕಟ್ಟಲಾಗ್ತಿದೆಯಾ ಅಂತ ನೋಡಬೇಕಿದೆ. ಆದರೆ ಈ ಕೆಲಸವನ್ನ ಇಂಜಿನಿಯರ್ಗಳು ಸರಿಯಾಗಿ ಮಾಡಿಲ್ಲ. ಅಕ್ರಮ ಕಟ್ಟಡಗಳ ಬಗ್ಗೆ ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಮಾಹಿತಿ ಇದ್ರೂ ಅವರು ಕ್ರಮ ಕೈಗೊಳ್ಳದೆ ಬಿಲ್ಡರ್ಗಳ ಮುಂದೆ ಕೈಚಾಚಿ ಅಕ್ರಮ ಕಟ್ಟಡಗಳಿಗೆ ನೇರ ಕಾರಣಕರ್ತರಾಗಿದ್ದಾರೆ. ಈಗ ಅಕ್ರಮ ಕಟ್ಟಡಗಳಿಗೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋದಕ್ಕಿಂತ ಕಟ್ಟುವ ಓನರ್ಗಳಿಗೆ ಭಾಳ ಅವ್ರಿಗೆ ಮನೆ ಡಿಸೈನ್ ಚೇಂಜ್ ಮಾಡಿಕೊಂಡು ಸ್ಯಾಂಕ್ಷನ್ ಆದ ಪ್ಲ್ಯಾನ್ ಪ್ರಕಾರ ಕಟ್ಟಲ್ಲ. ಯಾರೇ ಒಬ್ಬ ಮನೆ ಕಟ್ಟಬೇಕಾದ್ರೂ ಸ್ಯಾಂಕ್ಷನ್ ಪ್ಲ್ಯಾನೇ ಒಂಥರ ತಗೊಳ್ತಾರೆ. ಅಲ್ಲಿಂದ ಮನೆಯನ್ನು ಕಟ್ಟುವ ಅವರ ಡಿಸೈನೇ ಚೇಂಜ್ ಮಾಡ್ಕೊಂಬಿಡ್ತಾರೆ. ಆಗ ಆಟೋಮೆಟಿಕ್ಲಿ ಡಿಸೈನ್ ಚೇಂಜ್ ಮಾಡಿದ ಕೂಡಲೇ ಪ್ಲ್ಯಾನಲ್ಲೇ ವ್ಯತಿರಿಕ್ತವಾಗಿ ಬಂದೇ ಬರುತ್ತೆ. ಆದರೆ ಕೊಟ್ಟಂಥ ಪ್ಲ್ಯಾನನ್ನು ಅವರು ಕಟ್ಟಲ್ಲ, ನಮ್ಮ ಅಧಿಕಾರಿಗಳು ಗಮನಿಸಲ್ಲ. ಅದನ್ನು ಆ ಸಂದರ್ಭದಲ್ಲಿ ಗಮನಿಸಬೇಕು. ಸ್ವಲ್ಪ ಮಟ್ಟಿಗಾದರೂ ಅದನ್ನು ಹದ್ದುಬಸ್ತಿಗೆ ತರ್ಬೋದು ಅಂತ ಖಂಡಿತ ನನ್ನ ಅಭಿಪ್ರಾಯ. ಕೆಎಂಸಿ ಕಾಯ್ದೆ ಪ್ರಕಾರ 5% ಪ್ರಮಾಣದಲ್ಲಿ ನಕ್ಷೆ ಮಂಜೂರಾತಿ ಉಲ್ಲಂಘನೆ ಮಾಡಲು ಅವಕಾಶ ಇದೆ. 5% ಮಿತಿ ದಾಟಿ ನಿಯಮ ಉಲ್ಲಂಘನೆ ಮಾಡುವ ಕಟ್ಟಡಗಳಿಗೆ ಪಾಲಿಕೆ ಇಂಜಿನಿಯರ್ಗಳು ಸ್ಥಳ ಪರಿಶೀಲಿಸಿ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸಬೇಕಿದೆ. ಕಟ್ಟಡ ಮಾಲೀಕರಿಂದ ಸೂಕ್ತ ಉತ್ತರ ಬಾರದಿದ್ದಲ್ಲಿ ಕೆಎಂಸಿ ಕಾಯ್ದೆ 462ರ ಪ್ರಕಾರ ಇಂಜಿನಿಯರ್ಗಳು ಬಿಎಂಟಿಎಫ್ ಪೊಲೀಸರ ರಕ್ಷಣೆ ಪಡೆದು ಉಲ್ಲಂಘಿತ ಕಟ್ಟಡದ ಭಾಗವನ್ನ ತೆರವುಗೊಳಿಸಬೇಕು. ನಿಯಮ ಉಲ್ಲಂಘಿಸಿರುವ ಕಟ್ಟಡದ ವಿರುದ್ಧ ಪಾಲಿಕೆ ನೋಟಿಸ್ ನೀಡಿದ 7 ದಿನದ ನಂತರ ಕ್ರಮ ಜರುಗಿಸೋ ಅವಕಾಶ ಇದೆ. ಆದರೆ ಅನೇಕ ಪ್ರಕರಣಗಳಲ್ಲಿ ಎಂಜಿನಿಯರ್ಗಳು ಸಕಾಲದಲ್ಲಿ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರ ಅಧಿಕಾರನ ಉಪಯೋಗಿಸಿ ಅದನ್ನು ತಡೀಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅಕ್ರಮ ಮಾಡಲಿದ್ದಕ್ಕೆ ಅವರೇ ಕುಮ್ಮಕ್ಕು ಕೊಡ್ತಾರೆ. ಇಂಥ ಅಧಿಕಾರಿಗಳಿದ್ದಾಗ ಅವರಿಗೇನು ಪನಿಷ್ಮೆಂಟೇ ಇಲ್ಲ. ಇಂಥ ಅಧಿಕಾರಿಗಳಿಗೆ ಯಾವ ಕಾಯ್ದೆ ಒಳಗೆ ಹೋಗ್ತಾರೆ? ಅವರು ಕರ್ತವ್ಯನ ಲೋಪ ಮಾಡಿದ ತಕ್ಷಣ ಅವರಿಗೆ ಯಾವುದೇ ತರದ್ದು ಅಧಿಕಾರಿಗಳಿಂದಾನೇ ನೇರವಾಗಿ ಅವರ ಉಲ್ಲಂಘನೆ ಆಗ್ತಾ ಇರುವಂತದ್ದು ನೇರವಾಗಿ ಅಧಿಕಾರಿಗಳಿಂದಾನೇ ಅಂತ 100%. ಬೆಂಗಳೂರಲ್ಲಿ 95% ಕಟ್ಟಡಗಳನ್ನು ಒಂದಲ್ಲ ಒಂದು ರೀತಿ ನಿಯಮ ಉಲ್ಲಂಘಿಸಿಯೇ ನಿರ್ಮಿಸಲಾಗಿದೆ. ಇಂತಹ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಬಿಬಿಎಂಪಿಗೂ ಸವಾಲಿನ ಕೆಲಸವಾಗಿದೆ. ಅನೇಕ ಪ್ರಕರಣಗಳಲ್ಲಿ ಕ್ರಮ ಜರುಗಿಸುವ ಬದಲು ಪಾಲಿಕೆ ಇಂಜಿನಿಯರ್ಗಳು ಕೂಡ ಕೈಕಟ್ಟಿ ಕೂತಿದ್ದಾರೆ. ಈ ರೀತಿ ನಿಯಮ ಉಲ್ಲಂಘಿಸಿದ ಪ್ರಕರಣಗಳಲ್ಲಿ ಬೃಹತ್ ಕಟ್ಟಡಗಳಿಂದ ಹಿಡಿದು 30-40 ಕಟ್ಟಡಗಳು ಇವೆ. ಆದರೆ ನಿಯಮ ಉಲ್ಲಂಘಿಸಿದ ಪ್ರಕರಣಗಳ ಬಗ್ಗೆ ದೂರುಗಳು ಬಂದರೂ ಕ್ರಮ ಕೈಗೊಳ್ಳದೆ ಕರ್ತವ್ಯ ಲೋಪವೆಸಗಿರುವ ಪಾಲಿಕೆ ಇಂಜಿನಿಯರ್ಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಯಾವುದೇ ಕಾರಣಕ್ಕೂ ಒಬ್ಬ ಕಾರ್ಪೊರೇಟರ್ ಆಗಲಿ, ಒಬ್ಬ ಚುನಾಯಿತ ಪ್ರತಿನಿಧಿ ಆಗಲಿ ನೇರವಾಗಿ ಮೊದಲು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ಗೆ ಎಂಟರ್ಟೈನ್ ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಎಲ್ಲಿ ಆಗುತ್ತೆ ಅಂತೇಳಿದ್ರೆ ಯಾರೋ ಒಬ್ಬ ಬರ್ತಾನೆ, ಸರ್ ನಾನೊಂದು ಸ್ಮಾಲ್ ಮೈನರ್ ಥಿಂಗ್ಸ್ ಇದೆ ಸರ್ ಅಂತ ಬಂದು ರಿಕ್ವೆಸ್ಟ್ ಮಾಡಿ, ಎಲ್ಲೋ ಕಾಂಪೌಂಡ್ ಬಿಟ್ಟಿರೋದಿಲ್ಲ, ಸೆಟ್ ಬ್ಯಾಕ್ ಬಿಟ್ಟಿರೋದಿಲ್ಲ, ಅದಕ್ಕೆ ಒಬ್ಬ ಕಾರ್ಪೊರೇಟರ್ ಒಬ್ಬ MLA ಫೋನ್ ಮಾಡಿದಾಗ ಹೇಳ್ತಾರೆ, ಅದನ್ನು ಉಪಯೋಗಿಸ್ಕೊಂಡು ಅಧಿಕಾರಿ ಬಾಕಿದೆಲ್ಲವೂ ಡಿವಿಯೇಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರ ಬಿಲ್ಡಿಂಗಿಗೆ ಹೇಳಿದರೆ ನೀವು ಮಾಡಿಕೊಡ್ರಿ. ಕೆಳ ಹಂತದ ಇಂಜಿನಿಯರ್ಗಳ ತಪ್ಪು ಗೊತ್ತಿದ್ರೂ ಅವರಿಗೆ ಎಚ್ಚರಿಕೆ ನೀಡದೆ ಹಿರಿಯ ಅಧಿಕಾರಿಗಳು ಕೂಡ ಮೌನ ವಹಿಸಿಯೇ ಮರೆತಿದ್ದಾರೆ. ಯಾಕಂದ್ರೆ ಅಕ್ರಮ ನಡೆಸಿದ ಇಂಜಿನಿಯರ್ಗಳ ಬೆನ್ನಿಗೆ ಇರುವುದು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪ್ರಭಾವಿ ಬಿಲ್ಡರ್ಗಳು. ಹಾಗಾಗಿ ಸುತ್ತಮುತ್ತ ಮೋಸಗಾರರೇ ತುಂಬಿಕೊಂಡು ನಡೆಸ್ತಿರೋ ಅನ್ಯಾಯ ಯಾರಿಗೂ ತಿಳಿಯದಾಗಿದೆ. ಬೆಟ್ಟದಷ್ಟು ಅನ್ಯಾಯ ನಡೆದು ಹೋದ ಮೇಲೆ ಸರ್ಕಾರ ಈಗ ಆ ಅನ್ಯಾಯಕ್ಕೂ ಓಕೆ ಸರ್ಟಿಫಿಕೇಟ್ ಕೊಡಲು ತುದಿಗಾಲಲ್ಲಿ ನಿಂತಿದೆ. ನಮ್ಮ ಅಧಿಕಾರಿಗಳು, ಆ ಜುಡಿಷನ್ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಇಷ್ಟು ವೈಲೇಷನ್ ಮಾಡಿದಾಗ ಅವನ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಮ್ಮಲ್ಲಿ ಸರಿಯಾದಂಥ ರೀತಿಯಲ್ಲಿ ಆ ಒಂದು ಮೆಕ್ಯಾನಿಸಮ್ ಇದೆ, ಇಲ್ಲ ಅಂತಿಲ್ಲ.
ಖಂಡಿತ ಇದೆ. ಆದರೆ ನಮ್ಮ ಮೇಲಿನ ಅಧಿಕಾರಿಗಳು ಆ ರೀತಿಯಲ್ಲಿ ಕಾನೂನನ್ನು ಅವ್ರ ಕೈಗೆ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅದರಲ್ಲಿ ಭಾಳ ಸ್ಪೆಸಿಫಿಕ್ ಆಗಿ ನಾವು ಪ್ರಾವಿಷನ್ಸ್ ಕೊಡಬೇಕು. ಇವತ್ತು ಅಕ್ರಮ ಸಕ್ರಮ ಏನು ಬಂದಿದೆ, ಈ ಅಕ್ರಮ ಸಕ್ರಮದಲ್ಲಿ ಇನ್ನು ಸ್ವಲ್ಪ ಸೇರಿಸೋದಿದೆ. ಅಕ್ರಮ ಕಟ್ಟಡಗಳನ್ನು ತೆರವು ಮಾಡದಷ್ಟು ಮಟ್ಟಿಗೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ನಿಜ. ಆದರೆ ತಪ್ಪು ಅರಿವಾದ ಮೇಲೆ ಸರ್ಕಾರ ಮಾಡಬೇಕಿದ್ದ ಮೊದಲ ಕೆಲಸ ಏನು ಗೊತ್ತಾ? ತಪ್ಪು ಮಾಡಿದ ಯಾರೇ ಆಗಿದ್ರೂ ಅವರನ್ನು ಪತ್ತೆ ಹಚ್ಚಬೇಕಿತ್ತು. ಬಳಿಕ ಅವರ ವಿರುದ್ಧ ತಪ್ಪಿಗೆ ತಕ್ಕಂಥ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಸರ್ಕಾರ ಇದ್ಯಾವುದನ್ನು ಮಾಡದೆ ಏಕಾಏಕಿ ಆಗಿರುವ ತಪ್ಪಿಗೆಲ್ಲ ಅಕ್ರಮ ಸಕ್ರಮವೇ ರಾಮಬಾಣ ಅಂತಿದೆ. ಆ ಮೂಲಕ ತಪ್ಪಿತಸ್ಥರಿಗೆ ಸರ್ಕಾರವೇ ರಕ್ಷಣೆ ನೀಡ್ತಿದೆ. ಇದು ಎಲ್ಲೋ ನೋಡೋಕೆ ಹೋದರೆ ದೊಡ್ಡವ್ರನ್ನ, ತಪ್ಪು ಮಾಡೋರನ್ನ, ಕಳ್ಳರನ್ನ ಪ್ರಿಫರ್ ಮಾಡಿ ಅವ್ರನ್ನ ಒಂದು ಇದು ಮಾಡೋ ಥರ ಇದಾಗಿದೆ ಮೆಥಡ್ ಇದು. ಯಾಕೆಂದರೆ ಅದು ಮಾಡೋರೆಲ್ಲ ಆ ಥರದವ್ರನ್ನೇ. ಚಿಕ್ಕ ಮನೆ 20, 30, 40 ಚಿಕ್ಕ ಮನೆಯವರು ಯಾರು ಅಕ್ರಮ ಸಕ್ರಮ ಮಾಡಿರಲ್ಲ. ಅಕ್ರಮ ಸಕ್ರಮ ಮಾಡೋ ಅಂಥವ್ರು ದೊಡ್ಡ ದೊಡ್ಡ ಮನೆಗಳಲ್ಲಿ ಒಂದು 50 ಅಡಿ 60 ಅಡಿಗೆ ರೋಡ್ಗೆ ಹಾಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ಅವ್ರನ್ನ ಅಳ್ಳಾಡ್ಸೋದು ಭಾಳ ಕಷ್ಟ. ಆ ಥರದನ್ನ ಮಾಡೋ ಉದ್ದೇಶ ಏನು? ಇವರು ಪ್ರತಿ ವರ್ಷ ಅಕ್ರಮ ಸಕ್ರಮ 3 ವರ್ಷ ಮಾಡ್ತಾನೆ ಇರ್ತಾರೆ. ಅಂದರೆ ನೀವು ತಪ್ಪು ಮಾಡಿ ನಾವೆಲ್ಲ ಕರೆಕ್ಟ್ ಮಾಡ್ತಾ ಇರ್ತೀವಿ ಅಂತ ಸರ್ಕಾರದ್ದು ಅದು ಧೋರಣೆ ತುಂಬ ತಪ್ಪು. ಮಾಡಲೇಬಾರ್ದು. ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಯಾವ ಇಂಜಿನಿಯರು, ಕಾರ್ಪೊರೇಷನ್ ಆಗಲಿ, ಬಿಡಿ ಇಂಜಿನಿಯರ್, ಯಾರು ಇಂಜಿನಿಯರು ಯಾರು ಸೈನ್ ಮಾಡಿರ್ತಾರೆ ಇದಕ್ಕೆ ಅವ್ರನ್ನ ಹಿಡ್ಕೋಬೇಕು ಫಸ್ಟ್ ಅದನ್ನು. ಸೊ ಅದು ಮಾಡಬೇಕಾದ್ರೆ ಅದು ಬಿಟ್ಟು ಸರ್ಕಾರದವರು ನೀವು ಅಕ್ರಮ ಮಾಡಿ ನಾವು ವರ್ಷ ಸಕ್ರಮ ಮಾಡ್ತಾ ಇರ್ತೀವಿ, ಅದನ್ನು ನಡೀತಾ ಇರೋದ್ರಿಂದ ಅವರು ಎನ್ಕರೇಜ್ ಮಾಡ್ತಾರೆ ಸರ್ಕಾರದವರು. ತಪ್ಪು ಮಾಡಿದವರನ್ನ ಮಾಫಿ ಮಾಡೋದು ಕಾನೂನಿಗೆ ಮಾಡ್ತಿರೋ ಅಪಚಾರ. ಮುಂದೆ ತಪ್ಪಾಗದಂತೆ ತಡೆಯುವುದು ಸರ್ಕಾರದ ಜವಾಬ್ದಾರಿಯಾಗಬೇಕಿತ್ತು. ನಿಯಮ ಉಲ್ಲಂಘಿಸಿದ ಕಟ್ಟಡಗಳಿಂದ ಮೊದಲು ಪೆಟ್ಟು ಬೀಳೋದು ಸರ್ಕಾರವೇ ರೂಪಿಸಿದ ಕಾನೂನಿಗೆ. ಬಿಲ್ಡರ್ಗಳು ಅಧಿಕಾರಿಗಳ ಜೇಬು ಬಿಸಿ ಮಾಡದ ಹೊರತು ಇಂಥ ಕಟ್ಟಡಗಳು ತಲೆ ಎತ್ತೋಕೆ ಹೇಗೆ ಸಾಧ್ಯ? ಈ ಬಗ್ಗೆ ಸರ್ಕಾರ ಅಥವಾ ಬಿಬಿಎಂಪಿ ತಲೆ ಕೆಡಿಸಿಕೊಂಡಿಲ್ಲ. ಆಗಿದ್ದಾಗೋಗಿದೆ. ದಂಡ ಕಟ್ಟಿಸಿಕೊಂಡು ಅಕ್ರಮವನ್ನೇ ಸಕ್ರಮ ಮಾಡಿಬಿಡೋಣ ಅನ್ನೋದು ಸರ್ಕಾರದ ನಿಲುವಾಗಿದೆ. ತಪ್ಪನ್ನ ಮನ್ನಿಸೋದು, ದಂಡ ಕಟ್ಟಿಸಿಕೊಂಡು ಬಿಟ್ಬಿಡೋದು ನಿಜಕ್ಕೂ ಸಮಾಜದ ಮಟ್ಟಿಗೆ ಸರ್ಕಾರ ತೆಗೆದುಕೊಳ್ತಾ ಇರುವ ಆತಂಕಕಾರಿ ನಿಲುವಾಗಿದೆ. ಅದು ಮುಂದೆ ಕೂಡ ತಪ್ಪು ಮಾಡೋಕೆ ರಹದಾರಿ ಒದಗಿಸಿದಂತಾಗಿದೆ. ಆದರೆ ಸರ್ಕಾರ ನಡೆಸುವ ಜನಪ್ರತಿನಿಧಿಗಳೇ ಈ ಅಕ್ರಮದಲ್ಲಿ ತೊಡಗಿರೋದ್ರಿಂದ ಈಗ ತಮ್ಮ ರಕ್ಷಣೆಗೆ ಕಾನೂನನ್ನೇ ಬದಲಾಯಿಸೋ ಕೆಲಸ ಮಾಡ್ತಿದ್ದಾರೆ. ಆ ಬಗ್ಗೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.